ಫ್ಲೆಕ್ಸ್ ಸಂಬಂಧಪಟ್ಟಂತೆ ಅದಕ್ಕೆ ಮಾನದಂಡನೇ ಇದೆ ನಗರ ಪಾಲಿಕೆಯಲ್ಲಿ. ಇಂಥ ಕಡೆ ಹಾಕಬೇಕು, ಮೆಜರ್ಮೆಂಟ್ ಹಿಂಗೆ ಇರಬೇಕು, ಅಪ್ರೂವಲ್ ತಗೋಬೇಕು, ಪರ್ಮಿಷನ್ ತಗೋಬೇಕು ಅಂತೇಳಿ. ವಿಪರ್ಯಾಸ ಅಂತ ಹೇಳಿದ್ರೆ ಇದು ಫ್ಲೆಕ್ಸ್ ಹಾಕೋರು ತಪ್ಪಲ್ಲ, ಇದು ನಗರ ಪಾಲಿಕೆ ತಪ್ಪಿದು. ಯಾಕೆ ಅಂತ ಹೇಳಿದ್ರೆ ಹಿಂದೆ ಏನಾಗ್ತಾ ಇತ್ತು, ಅದು ಯಾರು ಆಗಲಿ ಇಮಿಡಿಯಾಗಿ ಕಿತ್ತಾಕ್ತಾಯಿದ್ರು. ಯಾವುದೇ ರಾಜಕೀಯದ ಬ್ಯಾನರ್ಗಳು ಏನಾದ್ರು ಕಿತ್ತಾಕ್ತಾಯಿದ್ರು. ಆದರೆ ಇವತ್ತು ನಗರ ಪಾಲಿಕೆ ಇವತ್ತು ತನ್ನ ಜವಾಬ್ದಾರಿ ನಿಭಾಯಿಸ್ತದೆ ಇಲ್ಲ ಅಂತಕ್ಕಂಥ ಅನುಮಾನಗಳು ಇವತ್ತು ಕಾಡ್ತಾಯಿದೆ. ಇವತ್ತು ಫ್ಲೆಕ್ಸ್ ಒಂದೇ ಅಲ್ಲ, ಎಲ್ಲ ಇದರಲ್ಲೂ ನಗರ ಪಾಲಿಕೆ ವಿಫಲ ಆಗಿದೆ ಇವತ್ತು. ಜೊತೆಗೆ ಇವತ್ತು ಮೈಸೂರು ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಪ್ರವಾಸಿಗರೇ ಬರ್ತಕ್ಕಂಥ ಊರು ಇವತ್ತು. ಅವ್ರಿಗೆ ಡೈರೆಕ್ಷನ್ನೇ ಮುಖ್ಯ. ಇವತ್ತು ಡೈರೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಇವತ್ತು ಪ್ರೇಕ್ಷಣೀಯ ಸ್ಥಳ ಚಾಮುಂಡಿ ಬೆಟ್ಟ ಆಗಿರ್ಬೋದು, ಝೂ ಆಗಿರ್ಬೋದು, ಅರಮನೆ ಆಗಿರ್ಬೋದು, ಕನ್ಫ್ಯೂಷನ್ ಆಗುವಂಥದ್ದು ಸಾಧ್ಯತೆಗಳು ಭಾಳ ಇದೆ. ಆದರೆ ನಗರ ಪಾಲಿಕೆ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಎಚ್ಚೆತ್ತು ಇದರ ಬಗ್ಗೆ ಯಾರು ಅವೈಜ್ಞಾನಿಕವಾಗಿ ಅಪ್ರೂವಲ್ ಇಲ್ಲದೆ, ಪರ್ಮಿಷನ್ ಇಲ್ಲದೆ ಆಗ್ತಾರೆ ಅಂಥವ್ರ ಮೇಲೆ ಕ್ರಮ ತೊಗೊಂಡು ಫೈನ್ ಆಗ್ತಕ್ಕಂಥ ಕೇಸ್ಗಳು ಆಗಬೇಕು. ಅದ್ರ ಆಗ್ತಾಯಿಲ್ಲ. ಅದು ಹಿಂದೆ ಮಾಡ್ತಾ ಇರೋದು. ಯಾರೇ ಫೈನ್ ಹಾಕಿದ್ರು ಕೂಡ ಅವ್ರ ಮೊಬೈಲ್ ತೊಗೊಂಡದು ಇಮ್ಮಿಡಿಯಾಗಿ ಅಲ್ಲಿಗೆ ಹೋಗಿ ದಂಡ ಹಾಕೋದ ಕೆಲಸಗಳು ನಡೀತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಕಣ್ಮರೆ ಆಗಿದೆ. ಅದು ಒಂದು ರೀತಿ ಹೇಳಬೇಕು, ಸೌಂದರ್ಯಕ್ಕೂ ಕೂಡ ಧಕ್ಕೆ ಆಗುತ್ತೆ ಇವತ್ತು. ಯಾಕೆ ಅದರಲ್ಲೂ ಕೂಡ ಮೈಸೂರು ಸಿಟಿ ಹೆರಿಟೇಜ್ ಸಿಟಿ ಅಂತ ಕರಿತೀವಿ ನಾವು, ಪಾರಂಪರಿಕ ನಗರ ಅಂತ ಕರಿತೀವಿ ನಾವು. ತನ್ನದೇ ಒಂದು ವಿಶೇಷತೆಯಲ್ಲಿ ವಿಭಿನ್ನತೆ ಇದೆ ಮೈಸೂರು ನಗರ. ಇದು ಇಂಥ ಜಾಗದಲ್ಲಿ ನೀವು ಎಲ್ಲಿ ನಿಂತರೂ ಕುಂತರೂ ಫ್ಲೆಕ್ಸ್ ಹಾಕೋಂಥ ಹಾವಳಿಗಳು ಜಾಸ್ತಿ ಆಗ್ತಾಯಿದೆ. ಫ್ಲೆಕ್ಸ್ ಹಾಕಲಿ ಬೇಡ ಅಂತಾಗಲ್ಲ, ಅದಕ್ಕೊಂದು ಮಾನದಂಡ ಪ್ರಕ್ರಿಯೆ ಇದೆ. ಅದನ್ನು ಫಾಲೋ ಮಾಡಿ ಇಂಥ ಕಡೆ ಹಾಕಬೇಕು, ಅವರಿಗೆ ತೊಂದರೆ ಆಗಬಾರ್ದು, ಬರ್ತಕ್ಕಂಥ ಪ್ರವಾಸಿಗೆ ತೊಂದರೆ ಆಗಬಾರ್ದು ಅಂತ ಕಡೆ ಹಾಕೋದಂತ ಇರಲಿ. ಅದು ಬಿಟ್ಟು ಎಲ್ಲ ಕಡೆ ಹಾಕ್ತೀವಿ ಅಂತ ಹೇಳಿದ್ರೆ ಇದು ನಗರ ಪಾಲಿಕೆಯ ಒಂದು ವೈಫಲ್ಯತೆ ಅಂತ ಕೂಡ ನಾವು ಹೇಳ್ಬೋದು. ಅದೇನಾಗಿದೆ ಅಂತ ಹೇಳಿದ್ರೆ ಇಲ್ಲಿ KBB ಅವ್ರಿಗೂ ಮತ್ತು ಚೆಸ್ಕಾಮ್ವರೆಗೂ ಇಬ್ಬರದ್ದು ಜವಾಬ್ದಾರಿ ಕೂಡ ಇದೆ. ಅಲ್ಲಿ ಚೆಸ್ಕಾಮ್ ಅವ್ರು ಏನು ಮಾಡಬೇಕು ಅಂತ ಹೇಳಿ ಮಳೆಗಾಲದಲ್ಲಿ ಮುಂಚೆ ವೈರ್ ಕಡಿತಾ ಇದ್ರು. ಇವರು ಚೆಸ್ಕಾಮ್ ಅವರು ತಮ್ಮ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ. ಇವತ್ತು ಮಳೆಗಾಲ ಬಂತು ಅಂತ ಹೇಳಿದ್ರೆ ರಂಬೆಗಳು ಕಳಿ ಅಂತದ್ದು. ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಪರಿಸರವಾದಿಗಳು ಅಂತ ನಾವು ಏನು ಕರಿತೀವಿ, ಅವ್ರದ್ದು ಕೂಡ ಒಂದು ರೀತಿಯಲ್ಲಿ ಮರ ಕಡಿಬಾರ್ದು, ಅದು ಮಾಡಬಾರ್ದು, ಇದು ಮಾಡಿ ಕೊಕ್ಕೆ ಆಗ್ತಕ್ಕಂಥ ಸಾಧ್ಯತೆಗಳು ಅದೇ ಇದೆ. ಮರ ಕಡಿಬಾರ್ದು ಒಪ್ಕೋತೀವಿ. ಹಂಗಂತೇಳಿ ಯಾವುದು ಧಕ್ಕೆ ಆಗುತ್ತೆ, ಅವಘಡಗಳಿಗೆ ಯಾವುದು ಕಾರಣ ಆಗುತ್ತೆ ಅಂಥಗಳಿಗೆ ಕಡಿಯೋದ್ರಲ್ಲಿ ತಪ್ಪೇನಿಲ್ಲ. ಅದು ನೋಡಿ ಕಡಿತಕ್ಕಂಥದ್ದು. ಹಾಗೆ ಇಲ್ಲೇನಾಗುತ್ತೆ ಅಂದರೆ ಅರಣ್ಯ ಇಲಾಖೆ ಯಾವುದಕ್ಕೂ ಅಪ್ರೂವಲ್ ಕೊಟ್ಬಿಡ್ತಾರೆ. ಕಾಂಟ್ರಾಕ್ಟ್ಗವ್ರಿಗೆ ಒಳ್ಳೆ ಅಡ್ಜಸ್ಟ್ಮೆಂಟ್ ಇರುತ್ತೆ, ಅದ್ರ ಮೇಲೆ ಅವೆಲ್ಲ ಅವಕಾಶ ಕೊಡ್ತಾರೆ. ಒಂದು ಮರ ಕಡಿದ್ರೆ 10 ಮರ ಕಡಿತಾರೆ. ಅದಾಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಮೈಸೂರು ಸಿಟಿ ಹೆರಿಟೇಜ್ ಸಿಟಿ ಒಂದೇ ಅಲ್ಲ, ಗಾರ್ಡನ್ ಸಿಟಿ ಅಂತ ನಾವು ಕರಿತೀವಿ, ಉದ್ಯಾನ ನಗರ ಅಂತ ಕೂಡ ಕರಿತೀವಿ ನಾವು. ಮರಗಳು ಬೇಕು. ಮರಗಳಿಲ್ಲದಕ್ಕೆ ಟೆಂಪ್ರೇಚರ್ ಇವತ್ತು 34-36 ಏರ್ತಾ ಇದೆ. ಹಸಿರು ಬೇಕು ಅಂಥೇಳಿ ಹಸಿರು ಸಾರ್ವಜನಿಕ ತೊಂದರೆ ಆಗಬಾರ್ದು. ಆ ರೀತಿ ನಗರ ಪಾಲಿಕೆ ಜವಾಬ್ದಾರಿ ವಹಿಸಿದ್ರೆ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಇವತ್ತು ಪಾಲಿಕೆ ಅಸ್ತಿತ್ವದಲ್ಲಿ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಇವಾಗ ನಮಗೆ ಅನುಮಾನ ಆಗಿದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ಖಾತೆ ಆಗಿರ್ಬೋದು, ಕಸ ವಿಲೇವಾರಿ ಆಗಿರ್ಬೋದು, ತಾವು ಹೇಳಿದ್ರೆ ಫ್ಲೆಕ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲದಕ್ಕೆ ಹೆಚ್ಚಾಗಿ ಒಳಚರಂಡಿ ವ್ಯವಸ್ಥೆ ಹದಗೆಟ್ಟೋಗಿದೆ. ಇವತ್ತು ಕಂಪ್ಲೇಂಟ್ ಕೊಟ್ಟರು ಕೂಡ ಯಾರೂ ಕೂಡ ಬರೋದಿಲ್ಲ. ನಗರಕ್ಕೆ ಇವತ್ತು ಮಧ್ಯಭಾಗದಲ್ಲಿ ಬಂದು ನೋಡ್ತು ಅಂತ ಹೇಳಿದ್ರೆ ಒಳಚರಂಡಿ ದಾಟು ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಇಂಜಿನಿಯರ್ಗಳಾಗಿದ್ದು ಕೂಡ ಸಂಬಂಧಪಡ್ತು ಅಂತ ಹೇಳಿದ್ರೆ ಈಗ ಒಂದೇ ಒಂದು ಪರಿಹಾರ ಏನು ಅಂತ ಹೇಳಿದ್ರೆ ಖಾಸಗೀಕರಣ. ಒಂದು ಬೀದಿ ದೀಪಗಳು ನೀವು ಏನು ಕೊಟ್ಟಿದ್ದೀರಾ ಖಾಸಗೀಕರಣಕ್ಕೆ, ಅದೇ ರೀತಿ ಒಳಚರಂಡಿ ಕೊಡ್ತು ಅಂತ ಹೇಳಿದ್ರೆ ಸಮಸ್ಯೆಗಳು ಭಾಳ ಬಗೆಹರಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ಒಳಚರಂಡಿ ವ್ಯವಸ್ಥೆಯಲ್ಲಿ ಇವತ್ತು ದುಡ್ಡು ರೋಲ್ ಕಾಲ್ ಸಿಕ್ಕಾಪಟ್ಟೆ ನಗರ ಪಾಲಿಕೆ ಅವರು ಮಾಡ್ತಾಯಿದ್ದಾರೆ. ಅವ್ರು ಕೇಳೋರು ಹೇಳೋರು ಯಾರೂ ಇಲ್ಲ. ಇವತ್ತು ಅಧಿಕಾರಿಗಳು ಫೋನ್ ಮಾಡ್ತು ಅಂತ ಹೇಳಿದ್ರೆ ನಾವು ಕಳಿಸಿದ್ದೀವಿ ಅಂತ ಹೇಳ್ತಾರೆ. ಅವ್ರು ಅರ್ಧ ಬಂದು ಮಾಡ್ತಾರೆ, ಇನ್ನು ಅರ್ಧ ಮಾಡ್ಕೊಂಡು ದುಡ್ಡು ಕೊಡಿ ಅಂತ ಕೇಳ್ತಾರೆ. ನಗರ ಪಾಲಿಕೆಗೆ ಗೊತ್ತು, ಜಿಲ್ಲಾಡಳಿತಕ್ಕೂ ಗೊತ್ತು. ಆದರೆ ಇವತ್ತು ಭ್ರಷ್ಟಾಚಾರ ಯಾವ ಮಟ್ಟಿಗೆ ತಾಂಡಾಡ್ತಾ ಇದೆ ಅಂತ ಹೇಳಿದ್ರೆ ಹೇಳೋರು ಕೇಳೋರು ಯಾರೂ ಇಲ್ಲ. ವಿಪರ್ಯಾಸ ಅಂತ ಹೇಳಿದ್ರೆ ಮೈಸೂರು ಸಿಟಿಯವರು ಮುಖ್ಯಮಂತ್ರಿಗಳ ತವರೂರು ಇವತ್ತು CM ಕಾನ್ಸ್ಟಿಟ್ಯೂನ್ಸಿ ಇದು. ಇಲ್ಲೇ ಹೆಂಗಾಯಿತು ಅಂತ ಹೇಳಿದ್ರೆ ಬೇರೆ ಕಡೆ ಯಾವ ಮಡಕಿದೆ ಅಂತಕ್ಕಂಥ ನಾವು ಇವತ್ತು ಯೋಚನೆ ಮಾಡಬೇಕಾಗ್ತದೆ.